ಮಲೆನಾಡಿನಲ್ಲಿ ಅಕ್ಷರಶಃ ಅಬ್ಬರಿಸಿದ್ದಾನೆ ವರುಣದೇವ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ರೈತರು ಈಗ ಫುಲ್ ಖುಷಿಯಾಗಿದ್ದಾರೆ. 2 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಈಗ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ತೀರ್ಥಹಳ್ಳಿ ಹಾಗೂ ಹೊಸನಗರ ತಾಲೂಕಿನಾದ್ಯಂತ ಮಳೆ ಹೆಚ್ಚಾಗಿದೆ. ಮಲೆನಾಡಿನಲ್ಲಿ ಅಕ್ಷರಶಃ ಈಗ ವರುಣದೇವ ಅಬ್ಬರಿಸ್ತಾ ಇದ್ದಾನೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗ್ತಾ ಇದ್ದು ರೈತರು ಈಗ ಫುಲ್ ಖುಷಿಯಾಗಿದ್ದಾರೆ. 2 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಈಗ ರಜೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ತೀರ್ಥಹಳ್ಳಿ ಹಾಗೂ ಹೊಸನಗರ ತಾಲೂಕಿನಾದ್ಯಂತ ಮಳೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ತೀರ್ಥಹಳ್ಳಿ ಹಾಗೂ ಹೊಸನಗರ ಶಾಲಾ ಕಾಲೇಜುಗಳಿಗೆ ಈಗ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಶಾಲಾ PU ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಜಿಲ್ಲಾಡಳಿತ ಈ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು. ಮಲೆನಾಡಿನಲ್ಲಿ ಈಗ ಅಕ್ಷರಶಃ ವರುಣದೇವ ಅಬ್ಬರಿಸ್ತಾ ಇದ್ದಾನೆ. ಮಳೆ ಇಲ್ಲ ಅಂತ ರೈತರು ಕಂಗಾಲಾಗಿದ್ರು. ಆದರೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ರೈತರು ಫುಲ್ ಖುಷಿಯಾಗಿದ್ದಾರೆ. 2 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಈಗ ಘೋಷಣೆ ಮಾಡಲಾಗಿದೆ. ತೀರ್ಥಹಳ್ಳಿ ಹೊಸನಗರ ತಾಲೂಕಿನಾದ್ಯಂತ ಮಳೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ತೀರ್ಥಹಳ್ಳಿ ಹಾಗೂ ಹೊಸನಗರ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತದಿಂದ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅಂಗನವಾಡಿ ಶಾಲಾ ಹಾಗೂ PU ಕಾಲೇಜುಗಳಿಗೆ ರಜೆಯನ್ನ ಇಲ್ಲಿ ಘೋಷಣೆ ಮಾಡಲಾಗಿರುವಂಥದ್ದು. ಮಕ್ಕಳ ಒಂದು ಸುರಕ್ಷತೆಯ ದೃಷ್ಟಿಯಿಂದ ರಜೆಯನ್ನ ಈಗ ಘೋಷಣೆ ಮಾಡಲಾಗಿದೆ. ಏನೋ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆ ಆಗ್ತಾ ಇತ್ತು. ಆದರೆ ಈಗ ಸದ್ಯ 2-3 ದಿನಗಳ ಕಾಲ ವರುಣದೇವ ಅಬ್ಬರಿಸ್ತಾ ಇರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ರೈತರು ಫುಲ್ ಖುಷಿಯಾಗಿದ್ದಾರೆ. 2 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಅಂದರೆ ಹೊಸನಗರ ಹಾಗೂ ತೀರ್ಥಹಳ್ಳಿ ತಾಲೂಕಿನಾದ್ಯಂತ ಮಳೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ತೀರ್ಥಹಳ್ಳಿ ಹಾಗೂ ಹೊಸನಗರ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲಾದ್ಯಂತ ಭಾರಿ ಮಳೆ ಈಗ ಮುಂದುವರಿತಾ ಇದೆ. ಭಾರಿ ಗಾಳಿ ಮಳೆಗೆ ಬೃಹತ್ ಮರ ಈಗ ಧರೆಗುರುಳಿರುವಂಥದ್ದು. ಶಿವಮೊಗ್ಗದ ತುಂಗಾ ಜಲಾಶಯದ ಬಳಿ ಬಿದ್ದಂತಹ ವೃಕ್ಷ, ತುಂಗಾ ಜಲಾಶಯದ ಬಳಿ ವೃಕ್ಷ ಬಿದ್ದಿದೆ. ತುಂಗಾ ಡ್ಯಾಂನ ಪರಿವೀಕ್ಷಣಾ ಮಂದಿರದ ಬಳಿ ಘಟನೆ ನಡೆದಿದೆ. ಭಾರಿ ಮಳೆಗೆ ಗಾಳಿ ಮಳೆಗೆ ಈಗ ಮರ ಉರುಳು ಬಿದ್ದಿರುವಂಥದ್ದು. ಶಿವಮೊಗ್ಗದ ಗಾಜನೂರು ಬಳಿಯ ತುಂಗಾ ಜಲಾಶಯ ಇನ್ನು ಡ್ಯಾಮ್ಗೆ ತೆರಳುವಂತಹ ರಸ್ತೆಗೆ ಅಡ್ಡಲಾಗಿ ಈ ಬೃಹತ್ ಮರ ಬಿದ್ದಿದೆ. ಬೃಹತ್ ಮರ ಬಿದ್ದಂತಹ ರಭಸಕ್ಕೆ ಇನ್ನು ಸ್ಟ್ರೀಟ್ ಲೈಟ್ ಜಖಮ್ ಆಗಿರುವಂಥದ್ದು. ಇಲ್ಲಿ ಶಿವಮೊಗ್ಗ ಜಿಲ್ಲಾದ್ಯಂತ ಭಾರಿ ಮಳೆ ಈಗ ಮುಂದುವರಿತಾ ಇದೆ. ಭಾರಿ ಗಾಳಿ ಮಳೆಗೆ ಬೃಹತ್ ಮರ ಈಗ ಧರೆಗೆ ಉರುಳಿರುವಂಥದ್ದು. ಶಿವಮೊಗ್ಗದ ತುಂಗಾ ಜಲಾಶಯದ ಬಳಿ ಈಗ ದೊಡ್ಡ ವೃಕ್ಷ ಅಡ್ಡಲಾಗಿ ಬಿದ್ದಿರುವಂಥದ್ದು. ತುಂಗಾ ಡ್ಯಾಮ್ನ ಪರಿವೀಕ್ಷಣಾ ಮಂದಿರದ ಬಳಿ ಈ ಘಟನೆ ನಡೆದಿದೆ. ಬೃಹತ್ ಮರ ಬಿದ್ದಿರುವಂಥದ್ದು ಶಿವಮೊಗ್ಗದ ಗಾಜನೂರು ಬಳಿಯ ತುಂಗಾ ಜಲಾಶಯ. ಇನ್ನು ಡ್ಯಾಮ್ಗೆ ತೆರಳುವಂತಹ ರಸ್ತೆಗೆ ಅಡ್ಡಲಾಗಿ ಈಗ ಈ ಬೃಹತ್ ಮರ ಬಿದ್ದಿದೆ. ಬೃಹತ್ ಮರ ಬಿದ್ದಂತಹ ರಭಸಕ್ಕೆ ಸ್ಟ್ರೀಟ್ ಲೈಟ್ ಈಗ ಜಖಮ್ ಆಗಿದೆ. ಏನೋ ಮಲೆನಾಡಿನಲ್ಲೂ ಕೂಡ ಅಕ್ಷರಶಃ ಈಗ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಧಾರಾಕಾರವಾಗಿ ಮಳೆ ಆಗಿದ್ದು ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ SN ನಗರದಲ್ಲಿ ಘಟನೆ ನಡೆದಿರುವಂಥದ್ದು. ಆಟೋ ಚಾಲಕ ಮಂಜುನಾಥ್ಗೆ ಸೇರಿದಂತಹ ಮನೆ ಈಗ ಕುಸಿತವನ್ನ ಕಂಡಿದೆ. ಶಿವಮೊಗ್ಗದಲ್ಲಿ ನೋಡಿ ಮಳೆ ಅಬ್ಬರ ಜೋರಾಗಿರುವಂಥದ್ದು. ತಡರಾತ್ರಿ ಸುರಿದಂತಹ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕುಟುಂಬ ಈಗ ಪಾರಾಗಿರುವಂಥದ್ದು. ಕಳೆದ 3-4 ದಿನಗಳಿಂದ ಮಳೆಯ ಅಬ್ಬರ ಜೋರಾಗಿದೆ ಮಲೆನಾಡಿನಲ್ಲಿ. ಈಗ ಅಕ್ಷರಶಃ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಮಳೆಯ ಅಬ್ಬರಕ್ಕೆ ಏನೋ ಈಗ ಮನೆಯ ಚಾವಣಿ ಕುಸಿದು ಬಿದ್ದಿದೆ.
ಧಾರಾಕಾರ ಮಳೆಗೆ ಶಿವಮೊಗ್ಗ ಜಿಲ್ಲೆಯ ಸಾಗರದ SN ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಆಟೋ ಚಾಲಕ ಮಂಜುನಾಥ್ಗೆ ಸೇರಿದಂತಹ ಮನೆ ಇದು. ಈ ಮನೆ ಈಗ ಕುಸಿತವನ್ನ ಕಂಡಿದೆ. ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿತವನ್ನ ಕಂಡಿದೆ. ಸದ್ಯ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಆ ಕುಟುಂಬ ಪಾರಾಗಿದೆ. ನಿನ್ನೆಯಿಂದ ಸತತ ಮಳೆಯಿಂದ ಬಿದ್ದಿದೆ. ನನಗೆ ಏನೂ ಬೇಡ, ಪರಿಹಾರ ಗಿರಿಯರನ್ನು ನನ್ನ ತಂದೆಯವರ ಆಸ್ತಿಯಿಂದ ಹಕ್ಕುಪತ್ರ ಮತ್ತು ನನ್ನ ರೆಕಾರ್ಡ್ ಅನ್ನು ನನಗೆ ಕೊಟ್ಟರೆ ನನ್ನ ಮುಂದಿನ ವ್ಯವಸ್ಥೆ ಅಂದರೆ ನಗರಸಭೆಯಿಂದ ಆವಾಸ್ ಯೋಜನೆ ಮನೆಯಲ್ಲಿ ಮನೆ ಬಂದಿದೆ 7 ಲಕ್ಷದ್ದು. ಅದಕ್ಕೆ ದಾರಿ ಆಗುತ್ತೆ. ದಯವಿಟ್ಟು ನನಗೆ ಹಕ್ಕುಪತ್ರವನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. 86ನ ಆದೇಶ ಇದೆ, 80ನೇ ಇಸ್ವಿ ಆದೇಶ ಇದೆ, DC ಆದೇಶ ಇದೆ ಸರ್. ಗೋಡೆಗೆ ಮಕ್ಕಳು ಮರಿ ಒಳಗಿರ್ತಾರೆ, ಕರೆಂಟ್ ಎಲ್ಲ ಹಿಂಗೆ ಗ್ರೌಂಡ್ ಆಗುತ್ತೆ ಸರ್. ಈಗ ಮಳೆ ಬಂದೆಲ್ಲ ಗೋಡೆಗೆ ನೀರೆಲ್ಲ ಹೋಗಿ ಗ್ರೌಂಡ್ ಆಗ್ತಾ ಇದೆ. ಎಷ್ಟು ಸಲ ಹೋಗಿ ಕೇಳಿದ್ರು ನಗರಸಭೆ ರೆಕಾರ್ಡ್ ಮಾಡ್ಕೊಡ್ತೀವಿ ಅಂತಾರೆ. ಯಾರಿಗೋ ತಿನ್ಕೊಂಡು ಏನೋ ಮಾಡ್ಕೊಂಡು ದುಡ್ಡು ನಮಗೀಗ ರೆಕಾರ್ಡ್ ಏನು ಮಾಡ್ಕೊಡ್ತಾ ಇಲ್ಲ ಸರ್. ಪಕ್ಕದ ಜಾಗ ಡಿಸ್ಪೆಟ್ ಜಾಗ ಅಂತ ಹೇಳಿದ್ದಾರೆ. 80 ವರ್ಷದಿಂದ ಆದೇಶ ಇದೆ, ಎಲ್ಲ ಇದೆ, ಏನು ರೆಕಾರ್ಡ್ ಏನು ಮಾಡೇ ಕೊಡ್ತಾ ಇಲ್ಲ ಸರ್.